ತಿಂಡಿ ಮಾಡೋದಕ್ಕೆ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಆಲೂಗಡ್ಡೆ ಬೇಯಿಸ್ಕೊಳ್ಳೋದಕ್ಕೆ. ಅದಕ್ಕೆ 2 ದಪ್ಪಗಡ್ಡೆ ಆಲೂಗಡ್ಡೆನ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ನಾನೀಗ ಸ್ಟವ್ ಹಚ್ಚಿ ಆಲೂಗಡ್ಡೆನ ಬೇಯಿಸ್ಕೊಳ್ತೀನಿ. ತಿಂಡಿ ಮಾಡೋದಕ್ಕೆ ಲಂಚ್ ಬಾಕ್ಸ್ಗೆ ಆಗೋವಂತಹ ತಿಂಡಿ ಮತ್ತು ಸಂಜೆ ಸ್ನ್ಯಾಕ್ಸ್ಗೂ ಮಾಡ್ಕೊಳ್ಳೋಂತಹ ತಿಂಡಿ ಇದು. ಈಗ ಇದನ್ನು ಒಂದು 5ರಿಂದ 6 ವಿಜಿಲ್ ಹಾಕ್ಸ್ಕೊಳ್ತೀನಿ ನಾನು. ಈಗ ಇದು ಆಗಿದೆ. ಈಗ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಒಂದು ಬೌಲಿಗೆ 1 ಗ್ಲಾಸ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. 1 ಗ್ಲಾಸು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು 1 ಗ್ಲಾಸು ಹಸಿಟ್ಟಿಗೆ ಒಂದು ಅರ್ಧ ಗ್ಲಾಸ್ ನೀರಾದರೆ ಸಾಕಾಗುತ್ತೆ. ಒಂದು ಸ್ವಲ್ಪನೇ ನೀರನ್ನು ಹಾಕಿ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊತೀನಿ. ಹೀಗೆ ಸ್ವಲ್ಪನೇ ನೀರನ್ನು ಹಾಕಿ ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು. ಜಾಸ್ತಿ ಒಂದೇ ಸರ್ತಿ ಹಾಕೋ ಹಾಗಿಲ್ಲ. ಒಂದೇ ಸರ್ತಿ ಹಾಕಿದ್ರೆ ಅದು ತೆಳ್ಳಗಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ನೋಡಿಕೊಂಡು ನೀರನ್ನು ಹಾಕಿ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು. ಪ್ಲೀಸ್ ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನ್ ಬರುತ್ತೆ. ಆಗ ಮೊದಲಿಗೆ ಎಲ್ಲ ವೀಡಿಯೋಗಳು ಬರುತ್ತೆ. ಆಗ ನೀವು ನೋಡಬಹುದು. ಈಗ ಇದು ಕಲಸಿದ್ದಾಗಿದೆ. 1 ಸ್ಪೂನ್ ಮೇಲಿಂದ ಎಣ್ಣೆ ಹಾಕಿ ನಾನು ಇದನ್ನು ನಾದಿ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಡ್ತೀನಿ. ಈಗ ಎಣ್ಣೆ ಹಾಕಿದ್ದಾಯಿತು. ಈಗ ಇದನ್ನ ನಾನು ಮಿಕ್ಸ್ ಮಾಡ್ತೀನಿ. ಈ ಥರ ನಾದಿ ಇಟ್ಬಿಡ್ತೀನಿ ನಾನು ಗೋಧಿ ಹಿಟ್ಟನ್ನು. ಈಗ ಇದಾಗಿದೆ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನಾನು ಇಡ್ತೀನಿ. ಈಗ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಅದು ಸರಿ ಥರ ಮಾಡೋದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಒಂದು 2-3 ಸ್ಪೂನು. ಅದಕ್ಕೆ ಸ್ವಲ್ಪ ನೀರು, ಉಪ್ಪು ಎಲ್ಲ ಹಾಕಿ ಈಗ ನಾನು ಕಲಿಸ್ಕೊತೀನಿ. ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಹಾಕಿ. ಸರಿ ಟೈಪು ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ಆದರೆ ಸಾಕು. ನಾವು ಮಿಕ್ಸ್ ಮಾಡಿ ನೋಡ್ಕೋಬೇಕು. ಸ್ಪೂನಿಂದ ಈ ಥರ ಮೇಲಿಂದ ಹಾಕಿ ಗೊತ್ತಾಗುತ್ತೆ ಆಗ. ಇದಕ್ಕೆ ನಾನು 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಬಿಳಿ ಎಳ್ಳನ್ನು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, 1 ಸ್ಪೂನು. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಆಲೂಗಡ್ಡೆ ಬೆಂದಿರೋದು ತಣ್ಣಗಾಗಿದೆ. ಕುಕ್ಕರು ವಿಜಿಲ್ ಬಿಟ್ಟಿದೆ. ಈಗ ನಾನು ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಕ್ಕೊಳ್ತೀನಿ. ಬೆಳಗಿನ ತಿಂಡಿ ಮಾಡ್ತಾಯಿದ್ದೀನಿ ನಾನೀಗ. ಬೆಳಗಿನ ತಿಂಡಿಗೆ ಇದು ಲಂಚ್ ಬಾಕ್ಸ್ಗೆ ಆಗೋವಂಥದ್ದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬ ಇಷ್ಟಪಡ್ತಾರೆ ಇದು. ಈ ಥರ ತಿಂಡಿ ಮಾಡಿಕೊಡೋದ್ರಿಂದ ಮಕ್ಕಳು ಖುಷಿಯಿಂದ ತಿಂತಾರೆ. ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಅವ್ರಿಗೆ. ಇದನ್ನೆಲ್ಲ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋಂತಹ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. 1 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಗರಂ ಮಸಾಲ ಪೌಡರು ಒಂದು ಅರ್ಧ ಸ್ಪೂನು, ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನು. ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೊಳ್ಬೇಕು. ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಬೆರೆಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ.
ಈಗ ಇದು ರೆಡಿಯಾಗಿದೆ ಮಸಾಲೆ, ಆಲೂಗಡ್ಡೆ ಮಸಾಲೆ ರೆಡಿಯಾಗಿದೆ. ಈಗ ಗೋಧಿ ಹಿಟ್ಟು ಕಲಸಿಟ್ಟಿದ್ನೆಲ್ಲ ಅದು ಒಂದು 10 ನಿಮಿಷ ಆಗಿದೆ, ರೆಸ್ಟ್ ಆಗಿದೆ. ಅದು ರೆಸ್ಟ್ ಮಾಡಿದ್ದು ನೆಂದಿದೆ ಚೆನ್ನಾಗಿ ಗೋಧಿ ಹಿಟ್ಟು. ಈಗ ಅದನ್ನ ನಾನು ಈಗ ಒಂದು ಸ್ವಲ್ಪ ನಾದ್ಕೊಂಡು ಅದನ್ನು ಉಂಡೆ ಮಾಡಿ ನಾನು ಒಸ್ಕೊಳ್ತೀನಿ. ಹೀಗೆ ಒಸ್ಕೋಬೇಕು ಗೋಧಿ ಹಿಟ್ಟನ್ನು. ಒಸ್ಕೊಳ್ತಾ ಇದ್ದೀನಿ ನಾನು ಚಪಾತಿ ಆಕಾರದಲ್ಲಿ. ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾಯಿರಿ. ಮರೆಯದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಇದಾಗಿದೆ ಹೊಸ್ದಿದ್ದು. ಈಗ ಒಂದು ಚಾಕು ತೊಗೊಂಡಿದ್ದೀನಿ, ಅದರಿಂದ ನಾನು ಕಟ್ ಮಾಡ್ಕೊಳ್ತೀನಿ. ಸುತ್ತು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು. ಈಗ ಆಲೂ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ಇದರಲ್ಲಿಟ್ಟು ಎಣ್ಣೆಯಲ್ಲಿ ನಾನು ಕರ್ಕೊಳ್ಳೋದು. ಇದು ತಿಂಡಿಗೆ ಈ ಥರ ಸುತ್ತು ಕಟ್ ಮಾಡ್ಕೋಬೇಕು. ನಾವು ಸ್ಕ್ವಯರಾಗಿ ಅದನ್ನ ಕಟ್ ಮಾಡ್ಕೋಬೇಕು. ಈಗ ಇದನ್ನು ನಾನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತೀನಿ. ಈ ಥರ ಕಟ್ ಮಾಡ್ಕೋಬೇಕು. ನಾನು ಆಲೂ ಮಸಾಲೆ ಇಟ್ಟು ಅದ್ರ ಮೇಲೆ ನಾನು ಚೀಸನ್ನು ಇಡ್ತೀನಿ. ಮಕ್ಕಳಿಗೆ ಚೀಸ್ ಅಂದರೆ ತುಂಬ ಇಷ್ಟ. ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಅವರು ಚೆನ್ನಾಗಿ ತಿಂಡಿನ ತಿಂತಾರೆ. ಹೀಗೆ ಆಲೂ ಮಸಾಲೆನ ನಾನು ಇದರಲ್ಲಿ ಇಡ್ತಾಯಿದ್ದೀನಿ. ಈ ಥರ ಇಟ್ಕೋಬೇಕು. ಈಗ ಅದನ್ನು ನಾನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತೀನಿ. ಅದರ ಮೇಲೆ ಈ ರೀತಿ ಚೀಸ್ ಇಡ್ತಾಯಿದ್ದೀನಿ. ಚೀಸ್ ಇಟ್ಕೊಳ್ತೀನಿ. ಈಗ ಅದರ ಮೇಲೆ ಒಂದು ಸ್ವಲ್ಪ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನೆಲ್ಲನೂ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈಗ ನಾನು ಸಾಸ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಚೀಸ್ ಇಟ್ಟು ಅದನ್ನ ಕ್ಲೋಸ್ ಮಾಡ್ತೀನಿ, ಮಡ್ಚ್ಕೋತೀನಿ. ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫೋಲ್ಡ್ ಮಾಡಿದ್ದಾಗಿದೆ. ಈಗ ಇನ್ನೊಂದನ್ನು ತಗೊಂಡಿದ್ದೀನಿ, ಅದಕ್ಕೂ ಸ್ವಲ್ಪ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಹಚ್ಚಿ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಈಗ ಅದನ್ನ ರೆಡಿ ಮಾಡ್ಕೊಂಡಿರೋ ಆಲೂ ಮಸಾಲೆನ ಸರಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮೊದಲೇ, ಅದರಲ್ಲಿ ಡಿಪ್ ಮಾಡಿ ನಾನು ಒಂದೊಂದನ್ನು ಇಲ್ಲಿ ಹಾಕ್ಕೊಳ್ತೀನಿ. ಎಣ್ಣೆಯಲ್ಲಿ ಕರ್ಕೋತಾ ಇದ್ದೀನಿ. ಈಗ ಕರಿಯೋದಕ್ಕೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು. ಎಲ್ಲನೂ ಡಿಪ್ ಮಾಡಿ ಸರಿನಲ್ಲಿ ನಾನು ಎಣ್ಣೆನಲ್ಲಿ ಹಾಕ್ತಾಯಿದ್ದೀನಿ. ಒಂದು 4 ಹಾಕ್ಕೊಂಡಿದ್ದೀನಿ. ಈಗ ನಾನು ಅದು ಚೆನ್ನಾಗಿ ಬೆಂದಮೇಲೆ ನಾನು ತಿರುವಿ ಹಾಕ್ತೀನಿ.
ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಫುಲ್ ಸ್ಟವ್ ಎತ್ತೋ ಆಗಿಲ್ಲ, ಎತ್ತಿದ್ರೆ ಸಿಹಿಯುತ್ತೆ, ಹಾಗಾಗಿ ಕಪ್ಪಗಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೆಂದ ಮೇಲೆ ಒಂದು ಸ್ಪೂನ್ನಿಂದ ಈ ಥರ ನಾವು ತಿರುವಾಕ್ಕೋಬೇಕು. ಚೀಸ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ, ಹಾಗಾಗಿ ನಾನು ಚೀಸಿಂದ ಮಾಡ್ತಾಯಿದ್ದೀನಿ. ನಮ್ಮನೆಯಲ್ಲಿ ಮಕ್ಕಳು ವಾರಕ್ಕೆ 4 ದಿವಸ ಇದನ್ನೇ ಮಾಡಿಸ್ಕೊಳ್ತಾರೆ. ಇದಂದರೆ ಅವ್ರಿಗೆ ತುಂಬಾ ಇಷ್ಟ, ತುಂಬ ಚೆನ್ನಾಗಿರುತ್ತಿದ್ದು. ನೀವು ಮನೆಯಲ್ಲಿ ಈ ಥರ ಮಕ್ಕಳಿಗೆ ಮಾಡಿಕೊಡಿ, ಅವ್ರು ಖುಷಿಯಿಂದ ತಿಂತಾರೆ. ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಈಗ ಇದು ಚೆನ್ನಾಗಿ ಬೆಂದಿದೆ, ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ, ಕ್ರಿಸ್ಪಿಯಾಗಿ. ಮೇಲ್ಗಡೆ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿರುತ್ತೆ. ತುಂಬಾ ಸಖತ್ತಾಗಿ ಬಂದಿದೆ. ಕಲ್ಲರು ನೋಡೋದಕ್ಕೆ ಕಲರ್ಫುಲ್ಲಾಗಿದೆ. ಇದು ಸಾಸಿನ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿ. ಧನ್ಯವಾದಗಳು ನೋಡಿದ್ದಕ್ಕೆ.